ವಟ್ ಸಾವಿತ್ರಿ ವ್ರತವು ಹಿಂದೂ ವಿವಾಹಿತ ಮಹಿಳೆಯರಿಗೆ ಅತ್ಯಂತ ಪವಿತ್ರವಾದ ಹಬ್ಬವಾಗಿದೆ. ಪತಿಯ ದೀರ್ಘಾಯುಸ್ಸು, ಯೋಗ ಕ್ಷೇಮ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಮಹಿಳೆಯರು ಈ ವ್ರತವನ್ನು ಆಚರಿಸುತ್ತಾರೆ. ಇತಿಹಾಸ ಮತ್ತು ಮಹತ್ವ. ಮಹಾಭಾರತದ ಕಾಲದ ರಾಜಕುಮಾರಿ ಸಾವಿತ್ರಿಯು ತನ್ನ ಮೃತ ಪತಿ ಸತ್ಯವಾನ್ನ ಪ್ರಾಣವನ್ನು ಯಮಧರ್ಮರಾಯನಿಂದ ಮರಳಿ ಪಡೆದ ಪೌರಾಣಿಕ ಹಿನ್ನೆಲೆಯನ್ನು ಈ ಹಬ್ಬ ಹೊಂದಿದೆ. ಸಾವಿತ್ರಿ ತನ್ನ ಸತಿಯ ಧರ್ಮದಿಂದ ಯಮನನ್ನೇ ಗೆದ್ದು ಗಂಡನ ಆಯಸ್ಸನ್ನು ಹಂಚಿಕೊಂಡಳು. ಆಕೆಯ ಪತಿವ್ರತದ ನೆನಪಿಗಾಗಿ ಈ ವ್ರತವನ್ನು ಆಚರಿಸಲಾಗುತ್ತದೆ. ಆಚರಣೆಗಳು ಮತ್ತು ಪೂಜಾ ವಿಧಾನ. ಆಲದ ಮರದ ಪೂಜೆ. ವಟ್ ವೃಕ್ಷ ಎಂದರೆ ಆಲದ ಮರ. ಈ ಮರದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ನೆಲೆಸಿದ್ದಾರೆ ಎಂದು ನಂಬಲಾಗಿದೆ. ಸಾವಿತ್ರಿಯು ತನ್ನ ಗಂಡನ ದೇಹವನ್ನು ಆಲದ ಮರದ ಕೆಳಗೆ ಇಟ್ಟುಕೊಂಡು ಯಮನನ್ನು ಎದುರಿಸಿದಳು ಎಂಬ ಪ್ರತೀತಿ ಇದೆ. ಸುತ್ತುವುದು. ಮಹಿಳೆಯರು ಆಲದ ಮರಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಹಸಿರು ದಾರವನ್ನು ಅಥವಾ ಹತ್ತಿಯ ದಾರವನ್ನು ಮರದ ಸುತ್ತಲೂ 7 ಬಾರಿ ಸುತ್ತಿ ಪ್ರದಕ್ಷಿಣೆ ಹಾಕುತ್ತಾರೆ. ಉಪವಾಸ. ಈ ದಿನದಂದು ಕಠಿಣ ಉಪವಾಸವನ್ನು ಕೈಗೊಂಡು ಮರಕ್ಕೆ ಹಣ್ಣು ಮತ್ತು ಸಿಹಿ ತಿಂಡಿಗಳು ನೈವೇದ್ಯ ಮಾಡುತ್ತಾರೆ. ಈ ವ್ರತವನ್ನು ಸಾಮಾನ್ಯವಾಗಿ ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ. ಈ ಹಬ್ಬದ ಸಂಪೂರ್ಣ ಪೂಜಾ ವಿಧಾನಗಳು ಹಾಗೂ ಪೌರಾಣಿಕ ಕಥೆಗಳ ಬಗ್ಗೆ ಇನ್ನಷ್ಟು ವಿವರಗಳು ಬೇಕು ಅಂತ ಅಂದರೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಎಲ್ಲರಿಗೂ ವಟ್ ಸಾವಿತ್ರಿ ವ್ರತದ ಹಬ್ಬದ ಶುಭಾಶಯಗಳು. ನಿಮ್ಮ ಕಡೆ ವಟ್ ಸಾವಿತ್ರಿ ವ್ರತನ ಯಾವ ಥರ ಮಾಡ್ತಾರೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್. ಓಕೆ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇದೇ ಥರ ಮಧ್ಯದಲ್ಲಿ ವೀಡಿಯೋ ತೊಗೊಂಡು ಬರ್ತಾಯಿರ್ತೀವಿ.